इनका विश्वास कमजोर होना। The sun rays. The choice of Olympia as a departure point emphasizes the link between the ancient and modern games and underlines the profound connection between these two. The sports meet is being held in Ballari. We are hosting this particular games. Here we have basketball, volleyball, and throw ball, and tennis, chess, and other items. The other football and other things will be hosted by the Koppal School and Best School. So it is a tradition that every year some school hosts this particular program. We are all from ICSC faculty. So among the ICSC, each school gives its representation and gets the prize. ಉತ್ತರ ಕರ್ನಾಟಕದಲ್ಲಿರುವ 16 ICSC ಶಾಲೆಗಳಲ್ಲಿ ನಾವೆಲ್ಲರೂ ಕಲಿತು ಮೀಟಿಂಗ್ ಮಾಡಿ ಏನು ಮಾಡಿದ್ವಿ, ಇದನ್ನು ಸ್ಪೋರ್ಟ್ಸ್ ಮೀಟ್ ಮಾಡ್ಬೇಕಂತ ಮಾಡಿದ್ವಿ. ಆ್ಯಕ್ಚುಲಿ ಇದನ್ನು 2012ರಲ್ಲೇ ಗೋರ್ಪಡೆಯವರಿದ್ದಾಗ, ಶ್ರೀಮತಿ ಗೋರ್ಪಡೆಯವರಿದ್ದಾಗ ನಮ್ಮ ಮಹಿಪಾಲ್ ಅವರು ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ ಇದು ನಮ್ಮ ಮಕ್ಕಳಿಗೂ ಅವಕಾಶ ಕೊಡಬೇಕು, ಇಲ್ಲಾಂದ್ರೆ ನಮಗೆ ಬೇರೆ ಕಡೆ ಅವಕಾಶ ಸಿಗೋಲ್ಲ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ 2012ರಾಗೆ ನಮ್ಮ ಸ್ಕೂಲ್ನಾಗೆ ನಾವೇ ಶುರು ಮಾಡಿದ್ವಿ ಇದು ಸ್ಪೋರ್ಟ್ಸ್ ಮೀಟ್. ಅದಾದಮೇಲೆ ಅದರ ಜೊತೆ ಕೂಡ ಲಿಟ್ರರಿ ಕಾಂಪಿಟೇಷನ್ಸ್ ಕೂಡ ಮಾಡಿದ್ವಿ. ಇದು ಪ್ರತಿ ವರ್ಷ ಒಂದೊಂದು ಶಾಲೆ ಟರ್ನ್ ಮೇಲೆ ನಡೆಯುತ್ತಾ ಈಗ ಮತ್ತೆ ನಮ್ಮ ಶಾಲೆಗೆ ಅವಕಾಶ ಬಂದಿದೆ. ಒಟ್ಟು ಆಗ ಇದ್ದದ್ದು ಬರೀ 4-5 ಸ್ಕೂಲ್ಗಳಷ್ಟೇ. ಆದರೆ ಈಗ ಒಟ್ಟು 16 ಸ್ಕೂಲ್ಗಳು ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ ಜಿಲ್ಲೆಯಲ್ಲಿದ್ದು ಆ 16ರಲ್ಲಿ 15 ಸ್ಕೂಲ್ಗಳು ಇಲ್ಲಿ ಭಾಗವಹಿಸ್ತಿದ್ದಾವೆ. ಸುಮಾರು 510 ಮಂದಿ ಮಕ್ಕಳು ಭಾಗವಹಿಸ್ತಿದ್ದಾರೆ. ನಾವಿಲ್ಲಿ ಬಾಸ್ಕೆಟ್ಬಾಲು, ಥ್ರೋಬಾಲು, ವಾಲಿಬಾಲ್, ಚೆಸ್ಸು, ಅದಾದಮೇಲೆ ಟೇಬಲ್ ಟೆನ್ನಿಸ್ ನಾವು ಮಾಡ್ತಾಯಿದ್ದೇವೆ. ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ನವರು ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಂದು ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಅವರು ಎಲ್ಲ ನಿರ್ದೇಶನ ನೀಡ್ತಾ ಇದ್ದಾರೆ. ಆಮೇಲೆ ನಾನು ನಮ್ಮೆಲ್ಲ ಪ್ರಿನ್ಸಿಪಾಲ್ಸಿಗೆ ಕೂಡ ಐ ಆಮ್ ಗ್ರೇಟ್ಫುಲ್. ಯಾಕಂದರೆ ದೂರಗಳಿಂದ ಹೇಳಿದ ಸಮಯಕ್ಕೆ ಸರಿಯಾಗಿ ಬೆಳಿಗ್ಗೆನೇ ಬಂದು ಇಲ್ಲಿ ರಿಪೋರ್ಟ್ ಮಾಡಿಕೊಂಡು ಈ ಆಟ ನಡೀತಾ ಇದೆ. ಥ್ಯಾಂಕ್ ಯು. ವಿದ್ಯಾರ್ಥಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈ ಸ್ಪೋರ್ಟ್ಸಲ್ಲಿ ಭಾಗವಹಿಸೋ ವಿದ್ಯಾರ್ಥಿಗಳಿಗೆ? ವಿದ್ಯಾರ್ಥಿಗಳು ಯಾವಾಗಲೂ ಸ್ಪೋರ್ಟ್ಸ್ನ ಒಂದು ಸ್ಪರ್ಧೆ ತಂದ್ಕೊಳ್ದಂಗೆ ಅದನ್ನು ಲೈಫ್ ಅಂದ್ಕೊಳ್ಬೇಕು. ನಾವು ಎಷ್ಟೇ ದುಡ್ಡು ಕೊಟ್ಟರು ನಮಗೆ ಏನೂ ಸಿಗೋಲ್ಲ. ಆದರೆ ಈ ಸ್ಪೋರ್ಟ್ಸ್ನಲ್ಲಿ ನಮಗೆ ಡಿಸಿಪ್ಲಿನ್ ಅಂದರೆ ಏನು ಗೊತ್ತಾಗ್ತದೆ, ಇದರಲ್ಲಿ ಟೀಮ್ ಸ್ಪಿರಿಟ್ ಅಂದ್ರೆ ಗೊತ್ತಾಗುತ್ತೆ, ಫ್ರೆಂಡ್ಶಿಪ್ ಗೊತ್ತಾಗುತ್ತೆ, ಆಮೇಲೆ ಫೀಲಿಂಗ್ಸ್ ಕೂಡ ಭಾಳ ಬರ್ತಾವೆ ಇದರಲ್ಲಿ. ಸೊ ಆ್ಯಕ್ಚುಲಿ ಸ್ಪೋರ್ಟ್ಸ್ ಅಂದರೂ ಒಂದು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಇದ್ದಂಗೆ. ಎಲ್ಲ ಶಾಲೆಗಳಲ್ಲಿ ವ್ಯಾಲ್ಯೂ ಎಜುಕೇಷನ್ ಅಂತ ಹೇಳ್ತಾರೆ, ಅದೇ ರೀತಿ ನಾವು ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಸ್ಪೋರ್ಟ್ಸ್ ಮಾಡಿಬಿಟ್ರೆ ಅದು ಹೇಳೋ ಅವಶ್ಯಕತೆನೇ ಇರೋಲ್ಲ.